ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ನಿನ್ನೆ ದಿನ SSLCಯ ರಿಸಲ್ಟನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಕಳೆದ ಒಂದು ವಾರದ ಹಿಂದೆ PUCಯ ರಿಸಲ್ಟ್ ಕೂಡ ಬಂದಿರ್ತದೆ. ಸೊ ಆ ನಿಟ್ಟಿನಲ್ಲಿ ಈ SSLC ಮತ್ತು PUC ನಂತರ ಪದವಿಯ ನಂತರ ವಿದ್ಯಾರ್ಥಿಗಳು ಯಾವ ಕೋರ್ಸನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಏನು ಗೊಂದಲ ಇದೆ. ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಕೊಡುವ ರೀತಿಯಲ್ಲಿ ತುಂಬೆಜ ಪಬ್ಲಿಸಿಟಿ ಒಂದು ಪ್ರೆಸೆಂಟ್ ಮಾಡ್ತಿರುವಂಥ ಒಂದು ಎಜುಕನೆಕ್ಟ್ ಎಕ್ಸ್ಪೋ 2026 ಇದು ಬರುವ 27 ಮತ್ತು 28ನೇ ತಾರೀಕು ನಗರದ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೀಲಿಕ್ಕಿದೆ. ಸೊ ಇದನ್ನು ಅಸ್ತ್ರ ಗೋಲ್ಡನ್ ಡೈಮಂಡ್ ಅವರು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಸೊ ಈ 2 ದಿನದ ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಕೋರ್ಸ್ಗಳು ಯಾವ್ಯಾವ ಕಾಲೇಜಿನಲ್ಲಿ ಸಿಗ್ತಾ ಇದೆ ಅದರ ಬಗ್ಗೆ ಒಂದು ಮಾಹಿತಿ. ಅಷ್ಟು ಮಾತ್ರ ಅಲ್ಲ, ನಗರದಲ್ಲಿ ಒಂದು 35ಕ್ಕಿಂತ ಹೆಚ್ಚು ಖ್ಯಾತ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾವೆ. ಅದೇ ರೀತಿ 300ಕ್ಕಿಂತ ಹೆಚ್ಚಿನ ಕೋರ್ಸುಗಳು ಏನೇನಿದೆ ಇದು ಈ ಸಂದರ್ಭದಲ್ಲಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೋಡಲಿಕ್ಕೆ ಒಂದು ಅವಕಾಶ ಆಗಿರ್ತದೆ. ಎಕ್ಸ್ಪೋದಲ್ಲಿ ತುಂಬ ಶಿಕ್ಷಣ ವಿಭಾಗಗಳನ್ನು ನಾವು ಅಳವಡಿಸಿದ್ದೇವೆ. ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬಗ್ಗೆ ಮಾತಾಡೋದಾದರೆ ಕಂಪ್ಯೂಟರ್ ಸೈನ್ಸ್, AI, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಅದೇ ರೀತಿ ಮೆಕ್ಯಾನಿಕಲ್, ಸಿವಿಲ್, ಇಲೆಕ್ಟ್ರಿಕಲ್, ರೋಬೋಟಿಕ್ಸ್ ಈ ಸಂಬಂಧಪಟ್ಟ ಶಿಕ್ಷಣಗಳಾದರೆ, ವೈದ್ಯಕೀಯ ಅಲೈಡ್ ಹೆಲ್ತ್ ಸೈನ್ಸ್ನಲ್ಲಿ MBBS, BDS, BAMS, BHMS, ನರ್ಸಿಂಗ್, ಫಿಸಿಯೋಥೆರಪಿಯ ಕಾಲೇಜುಗಳ ಕೆಲವೊಂದು ಸ್ಟಾಲ್ಗಳು ಅಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಪ್ಯಾರಾಮೆಡಿಕಲ್ ಕೋರ್ಸ್ಗಳು, ಫಾರ್ಮಸಿ, ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್, ಅದೇ ರೀತಿ ಆರ್ಟ್ಸ್ ಆ್ಯಂಡ್ ಸೈನ್ಸ್, ಹ್ಯುಮ್ಯಾನಿಟೀಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್, ಡಿಸೈನಿಂಗ್ ಆ್ಯಂಡ್ ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಅದೇ ರೀತಿ ಅನಿಮೇಷನ್, ಮಲ್ಟಿಮೀಡಿಯಾ, ಅದೇ ರೀತಿ ವಿದೇಶ ಶಿಕ್ಷಣ, ಸ್ಟಡಿ ಅಬ್ರಾಡ್ ಈ ಒಂದು ವಿಚಾರದಲ್ಲಿ UK, ಕೆನಡಾ, ಆಸ್ಟ್ರೇಲಿಯಾ, ಜರ್ಮನಿ, ಐರ್ಲೆಂಡ್ ಅಂಥ ದೇಶಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಂಪ್ಯಾರಿಟಿವ್ ಭಾರತದ ಅಥವಾ ಕರ್ನಾಟಕದ ಲೆಕ್ಕಾಚಾರ ಮಾಡಿದರೆ ಹೊರ ದೇಶಗಳಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ MBBS ಮತ್ತು BDSಗಳಂಥ ಕೋರ್ಸ್ಗಳನ್ನು ಮಾಡಲಿಕ್ಕೆ ಇರುವಂಥ ಅವಕಾಶಗಳು ಏನೆಲ್ಲ ಇದ್ದಾವೆ, ಯಾವ ಯಾವ ಯೂನಿವರ್ಸಿಟಿಯಲ್ಲಿ ಇದೆ ಎಂಬುದು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮುಕ್ತವಾಗಿ ನೇರವಾಗಿ ಅದರ ಎಕ್ಸ್ಪರ್ಟ್ಗಳ ಜೊತೆ ಕೂತು ಸಂವಹನ ಮಾಡುವಂಥ ಒಂದು ಅವಕಾಶ ಕಲ್ಪಿಸಿಕೊಡಲಾಗ್ತದೆ. ಸೊ ಕಾಲೇಜು ಪ್ರತಿನಿಧಿಗಳೊಂದಿಗೆ ನೇರವಾಗಿ ಸಂವಾದ ಮಾಡ್ಬೋದು. ಅದೇ ರೀತಿ ತಕ್ಷಣದ ಡೌಟ್ ಕ್ಲಿಯರಿಂಗನ್ನು, ಕ್ಯಾರಿಯರ್ ಕೌನ್ಸಿಲಿಂಗನ್ನು ಪಡಿಬೋದು. ಶಿಕ್ಷಣ ಸಾಲ ಮತ್ತು ಸ್ಕಾಲರ್ಶಿಪ್ಪಿನ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾಹಿತಿಯ ಕೊರತೆ ಇದೆ. ಅದನ್ನು ನಿಯೋಗಿಸುವಲ್ಲಿ ಈ ಒಂದು ಎಕ್ಸ್ಪೋ ಕಾರಣಕರ್ತ ಆಗುತ್ತೆ. ಪ್ಲೇಸ್ಮೆಂಟ್ ಮತ್ತು ಕ್ಯಾರಿಯರ್ನ ಮಾರ್ಗದರ್ಶನ ಕೂಡ ದೊರಕುವುದರ ಜೊತೆಗೆ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ QR ಕೋಡ್ ಉಪಯೋಗಿಸಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಬೋದು. ಅದೇ ರೀತಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡುವಂಥ ವ್ಯವಸ್ಥೆ ಮಾಡಲಾಗ್ತದೆ. ಈ ಕಾರ್ಯಕ್ರಮದ ಒಂದು ಮುಖ್ಯ ಅಂಗವಾಗಿ ಪ್ರಮುಖ ಭಾಷಣಗಾರರಾಗಿ ಡಾಕ್ಟರ್ ರಾಹುಲ್ ದೇವರಾಜ್ 27ರಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವರು ಮೋಟಿವೇಶನ್ ಮತ್ತು ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ ಮಾತಾಡಿದರೆ, ಸಹಲಾ ಪರ್ವೀನ್ ಎಂಬಂಥ ಭಾರತದ ಒಬ್ಬ ಖ್ಯಾತ ಮೋಟಿವೇಶನ್ ಗಾರ್ತಿ, ಇವರು 28ರಂದು ವಿದ್ಯಾರ್ಥಿಗಳ ಮುಂದೆ ಬಂದು ಮಾತಾಡಲಿಕ್ಕಿದ್ದಾರೆ. ಸೊ ನಮ್ಮ ಜೊತೆ ಮಾಧ್ಯಮ ಸಹಯೋಗಿಗಳಾಗಿ ಡೈಜಿ ವರ್ಲ್ಡ್ 24x7, V4 ನ್ಯೂಸು, ಅದೇ ರೀತಿ ಸನ್ಮಾರ್ಗ ನ್ಯೂಸು, ಪ್ರಸ್ತುತ ನ್ಯೂಸು, ವ್ಯೂ ಲೈವ್ TV ಮತ್ತು ಕರಾವಳಿ ವಿದ್ಯಾತ್ರ ಇಂಥ ಮಾಧ್ಯಮಗಳು ನಮ್ಮ ಜೊತೆ ಸಹಯೋಗಿಗಳಾಗಿದೆ. ಅದೇ ರೀತಿ ಇಲ್ಲಿ ನೆರೆದಿರುವಂಥ ಮಾಧ್ಯಮ ಮಿತ್ರರು ನೀವೆಲ್ಲರೂ ಕೂಡ ನಮ್ಮ ಈ ಒಂದು ಎಕ್ಸ್ಪೋವನ್ನು ಯಶಸ್ವಿಗೊಳಿಸಲಿಕ್ಕೋಸ್ಕರ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಸರಿಯಾದ ಶಿಕ್ಷಣ ಆಯ್ಕೆ ಮಾಡಲು ಸ್ಪಷ್ಟತೆ ನೀಡುವಂತಹ ಮಹತ್ವದ ವೇದಿಕೆಗೆ ನೀವು ಆಹ್ವಾನಿಸ್ತೀರಿ, ನಿಮ್ಮ ಮಾಧ್ಯಮಗಳನ್ನು ಬಳಸ್ತೀರಿ ಎಂಬಂಥ ಒಂದು ಭರವಸೆಯೊಂದಿಗೆ ನಾವು ನಿಮ್ಮ ಜೊತೆ ವಿನಂತಿಯನ್ನು ನೀಡ್ತಾ ಇದ್ದೇವೆ.